ಶ್ರೀಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯಾ ಮಾಮಿ. ಭರತ ಭಾರದ್ವಾಜ ಮುನಿಗಳಿಗೆ ತನ್ನ ತಾಯಿ ಕೈಕೇಯಿಯನ್ನ ಬೈದುಕೊಂಡೇ ಪರಿಚಯ ಮಾಡಿಕೊಡ್ತಾನೆ ಅನ್ನೋದನ್ನ ಹೋದ ಸಲ ವಿಡಿಯೋದಲ್ಲಿ ತಿಳಿದುಕೊಂಡ್ವಿ. ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಮಕ್ಕಳೇ. ತನ್ನ ಮಗನಾದ ಭರತ ಕೇಕಯ ರಾಜ್ಯದಿಂದ ವಾಪಸ್ಸು ಬಂದಾಗಲೇ ತಾಯಿಯ ಕೆಟ್ಟ ಕೆಲಸದ ಬಗ್ಗೆ ನಿಂದಿಸಿ ಚೆನ್ನಾಗಿ ಬೈದಿದ್ದ. ಆಗಲೇ ಅವಳಿಗೆ ಬುದ್ಧಿ ಬಂದಿತ್ತು. ತುಂಬಾ ಪಶ್ಚಾತ್ತಾಪದಿಂದ ಅತ್ತಿದ್ದಳು. ಈಗಂತೂ ಮಗ ಭಾರದ್ವಾಜ ಮುನಿಗಳ ಹತ್ತಿರವೂ ತನ್ನನ್ನು ನಿಂದಿಸುತ್ತಾ ಇರುವುದನ್ನ ನೋಡಿ ಭೂಮಿ ಬಾಯಿ ಬಿಡಬಾರದೆ, ಭೂಮಿಯೊಳಗೆ ನಾನು ಹೋಗಿ ಬಿಡಬಾರದೆ ಅನ್ನುವಷ್ಟು ಅವಮಾನವಾಯಿತು ಕೈಕೇಯಿಗೆ. ಮೊದಲೇ ಸಂಕಟ ಪಟ್ಟುಕೊಂಡು ಆದ ತಪ್ಪನ್ನು ಹೇಗಾದರೂ ಸರಿ ಮಾಡೋಣ ಅಂತ ಅಂದುಕೊಂಡು ಕೈಕೇಯಿ ಸುಮಿತ್ರಾ ಮತ್ತು ಕೌಸಲ್ಯೆಯರ ಜೊತೆ ತಾನು ಕೂಡ ರಾಮನನ್ನು ಕರೆ ತರೋದಕ್ಕೆ ಅಂತ ಕಾಡಿಗೆ ಬಂದಿದ್ದಾಳೆ. ಆಗ ಭಾರದ್ವಾಜ ಮಹರ್ಷಿಗಳು ಭರತನಿಗೆ ಶಾಂತವಾಗಿ ಹೇಳುತ್ತಾರೆ, ಭರತ ಕುಮಾರ, ನಿನ್ನ ತಾಯಿಯನ್ನು ದೂಷಿಸಬೇಡ, ಅಂದ್ರೆ ಬಯ್ಯಬೇಡ. ಶ್ರೀರಾಮನ ಅರಣ್ಯವಾಸದಿಂದ ಮನುಷ್ಯರಿಗೂ ದೇವತೆಗಳಿಗೂ ಪರಮ ಕಲ್ಯಾಣವಾಗುತ್ತದೆ, ಅಂದ್ರೆ ತುಂಬಾ ಒಳ್ಳೆಯದೇ ಆಗುತ್ತದೆ ಅಂತ ಹೇಳಿ ಭರತನಿಗೆ ಸಮಾಧಾನ ಮಾಡ್ತಾರೆ ಭಾರದ್ವಾಜರು. ಈಗ ಭರತ ಭಾರದ್ವಾಜ ಮುನಿಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಎಲ್ಲರ ಜೊತೆ ಪ್ರಯಾಣ ಮುಂದುವರೆಸುತ್ತಾನೆ. ಆನೆ, ಕುದುರೆ, ರಥಗಳಿಂದ ಕೂಡಿದ ದೊಡ್ಡ ಮೇಘದಂತಹ ಸೈನ್ಯ ಅವನದು. ಮೇಘ ಅಂದ್ರೆ ಮೋಡ ಅಂತ. ದಕ್ಷಿಣದ ಕಡೆ ಹೊರಟು ಗಂಗಾ ತಟಿಯ ಅರಣ್ಯ ಅಂದ್ರೆ ಕಾಡನ್ನ ಸೇರುತ್ತಾರೆ. ಭರತ ದೂರದಲ್ಲಿ ಕಾಣುತ್ತಿದ್ದ ಪರ್ವತವನ್ನು ವಸಿಷ್ಠರಿಗೆ ತೋರಿಸಿ, ಓ ವಸಿಷ್ಠರೇ, ಭಾರದ್ವಾಜ ಋಷಿಗಳು ಹೇಳಿದ ಜಾಗ ಇದುವೇ. ಅಲ್ಲಿ ಕಾಣುತ್ತಿರುವ ಪರ್ವತವೇ ಚಿತ್ರಕೂಟ ಪರ್ವತ ಅಂತ ಅನ್ನಿಸುತ್ತದೆ ಅಂತ ಸ್ವಲ್ಪ ದೂರದಲ್ಲಿ ಬರುತ್ತಿದ್ದ ವಸಿಷ್ಠರಿಗೆ ಕೂಗಿ ಹೇಳುತ್ತಾನೆ ಭರತ. ಆಮೇಲೆ ಭರತ ಶತ್ರುಘ್ನನ ಕಡೆ ತಿರುಗಿ, ವತ್ಸ ಶತ್ರುಘ್ನ, ನಾವು ಇಲ್ಲಿಗೆ ಬರುವಾಗ ಈ ಕಾನನ ಎಷ್ಟು ಪ್ರಶಾಂತವಾಗಿತ್ತು. ಕಾನನ ಅಂದರೆ ಕಾಡು ಅಂತ. ಈಗ ನಾವು ಇಷ್ಟೊಂದು ಜನ ಒಟ್ಟಿಗೆ ಬರುತ್ತಿರುವುದರಿಂದ ಇದು ಅಯೋಧ್ಯೆಯ ಹಾಗೆಯೇ ಜನರಿಂದ ತುಂಬಿ ಹೋಗಿದೆ. ಇಷ್ಟೊಂದು ಜನರನ್ನು ನೋಡಿ ಭಯದಿಂದ ತಮ್ಮ ಜಾಗಕ್ಕೆ ವಾಪಸ್ಸು ಓಡಿ ಹೋಗುತ್ತಿರುವ ಮಯೂರಗಳನ್ನು ನೋಡು. ಮಯೂರ ಅಂದರೆ ನವಿಲು, ಪೀಕಾಕ್ ಅಂತ. ಹೂವುಗಳಿಂದ ಅಲಂಕಾರ ಮಾಡಿಕೊಂಡಿರುವ ಹಾಗೆ ಕಾಣುವ ಬಿಳಿಯ ಚುಕ್ಕೆಗಳಿಂದ ಕೂಡಿದ ಆ ಜಿಂಕೆಗಳನ್ನು ನೋಡು. ಆಹಾ, ಎಷ್ಟು ಮನೋಹರವಾಗಿದೆ ಅಲ್ಲವೇ ಈ ಪ್ರಕೃತಿ ಸೌಂದರ್ಯ. ಋಷಿಗಳು ವಾಸಿಸುವ ಈ ಕಾಡು ನನಗೆ ಇಂದ್ರಲೋಕದ ಅಮರಾವತಿಯ ಹಾಗೆ ಸುಂದರವಾಗಿ ಕಾಣುತ್ತಿದೆ. ನನ್ನ ಅಣ್ಣ ಪುರುಷೋತ್ತಮನಾದ ರಾಮ, ಅತ್ತಿಗೆ ಸೀತೆ ಮತ್ತು ಲಕ್ಷ್ಮಣ ಇಲ್ಲಿಯೇ ಎಲ್ಲೋ ವಾಸವಿರಬೇಕು. ಅವರುಗಳು ಇರುವ ಜಾಗವನ್ನು ನೋಡಿಕೊಂಡು ಬರುವುದಕ್ಕೆ ದೂತರನ್ನು ಕಳಿಸು ಅನ್ನುತ್ತಾನೆ ಭರತ. ಭರತ ಕಾಡಿನ ಪ್ರಕೃತಿ ಸೌಂದರ್ಯವನ್ನು, ವನ ಮೃಗಗಳನ್ನು ವರ್ಣಿಸುತ್ತಿರುವಾಗ ಕನ್ನಡಿಗರಾದ ನಮಗೆ ಯಾವ ಹಾಡು ನೆನಪಾಗತ್ತೆ ಹೇಳಿ? ಚಿಮ್ಮುತ್ತೋಡಿವೆ ಜಿಂಕೆಗಳು, ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೆ ಬಾನಾಡಿಗಳು. ಎದೆಯಲ್ಲಿ ಸಂತಸದ ಹೊನಲು, ಇದು ವನ್ಯ ಮೃಗಗಳ ಲೋಕವೋ, ಈ ಭೂಮಿಗೆ ಇಳಿದ ನಾಕವೋ. ಆಹಾ,
ಕಾಡಿನ ಪ್ರಕೃತಿ ಸೌಂದರ್ಯವನ್ನು, ವನ್ಯ ಮೃಗಗಳನ್ನು ಅದ್ಭುತವಾಗಿ ವರ್ಣನೆ ಮಾಡಿರುವ ಈ ಗೀತೆ ತುಂಬಾ ಸುಂದರವಾಗಿದೆ, ಹೌದಲ್ಲ? ಈಗ ಕಥೆಗೆ ಬರೋಣ. ಅಲ್ಲಿಯೇ ಸ್ವಲ್ಪ ಕಾಲ ಎಲ್ಲರೂ ವಿಶ್ರಾಂತಿ ಪಡೆಯುತ್ತಾರೆ. ಆಮೇಲೆ ಶತ್ರುಘ್ನ ಕೆಲವು ದೂತರನ್ನು ಶ್ರೀರಾಮನನ್ನು ಹುಡುಕಿಕೊಂಡು ಬರೋದಕ್ಕೆ ಅಂತ ಕಳಿಸ್ತಾನೆ. ಸ್ವಲ್ಪ ಸಮಯದ ನಂತರ ದೂತರು ವಾಪಸ್ಸು ಬರುತ್ತಾರೆ. ದೂರದಲ್ಲಿ ಹೊಗೆ ಏಳುವುದನ್ನು ನೋಡಿ ಅದನ್ನು ಭರತನಿಗೆ ತಿಳಿಸುತ್ತಾರೆ. ಆಗ ಭರತ ಎಲ್ಲರಿಗೂ ಅಲ್ಲಿಯೇ ಉಳಿದುಕೊಳ್ಳುವಂತೆ ಹೇಳಿ ಮಂತ್ರಿ ಸುಮಂತನನ್ನು, ಗುರು ವಸಿಷ್ಠರನ್ನು ಕರೆದುಕೊಂಡು ಹೊಗೆ ಏಳುತ್ತಿದ್ದ ಸ್ಥಳಕ್ಕೆ ಹೊರಟ. ಅಲ್ಲಿದ್ದ ಪರಿವಾರದವರ ಜನರೆಲ್ಲ ಆ ಹೊಗೆಯ ಕಡೆಯೇ ದಿಟ್ಟಿಸಿ ನೋಡುತ್ತಾ ಇದ್ದರು. ಇನ್ನೇನು ಶ್ರೀರಾಮನನ್ನು ನೋಡಿಯೇ ಬಿಡುತ್ತೇನೆ ಅನ್ನುವ ಸಂತೋಷದಲ್ಲಿ ಹಿರಿ ಹಿಗ್ಗುತ್ತಿದ್ದ ಭರತ. ಆದರೆ ತಾಯಿಯನ್ನು ನೋಡಿದರೆ ಮಾತ್ರ ಉರಿದು ಬೀಳುತ್ತಿದ್ದ. ಅಂದ್ರೆ ಅಷ್ಟು ಕೋಪ ಬರುತ್ತಿತ್ತು ಅವನಿಗೆ. ನೋಡಿ ಮಕ್ಕಳೇ, ಕೈಕೇಯಿ ಎಷ್ಟೊಂದು ವಿದ್ಯಾವಂತೆ, ಬುದ್ಧಿವಂತೆ. ಕೈಕೇಯಿಗೆ ರಾಜಕೀಯ ಜ್ಞಾನ ಅಂದ್ರೆ ಪೊಲಿಟಿಕಲ್ ಇಂಟೆಲಿಜೆನ್ಸ್ ಇತ್ತು. ಯುದ್ಧ ಕಲೆ ಕೂಡ ಚೆನ್ನಾಗಿ ಗೊತ್ತಿತ್ತು. ಶಾಸ್ತ್ರ, ಧರ್ಮಜ್ಞಾನ ಎಲ್ಲ ಇತ್ತು. ಆದರೂ ಕೆಟ್ಟವರ ಸಹವಾಸ ಮಾಡಬಾರದು ಅನ್ನುವ ಒಂದು ಚಿಕ್ಕ ನೈತಿಕತೆ ಕೂಡ ಇರಲಿಲ್ಲ ಅವಳಿಗೆ. ಅಂದ್ರೆ ಎಥಿಕ್ಸ್, ಮೊರಾಲಿಟಿ ಏನೂ ಇಲ್ಲ ಅಂತ. ಅವಳು ಅಷ್ಟೆಲ್ಲ ವಿದ್ಯಾವಂತೆ ಆಗಿದ್ದರೂ ಕೆಟ್ಟ ಮಂಥರೆಯ ಸಹವಾಸ ಮಾಡ್ತಾಳೆ. ಮನೆಯಲ್ಲಿ ಎಷ್ಟೊಂದು ಅನಾಹುತಗಳು ನಡೆದು ಹೋಗಿ ಈಗ ಸ್ವಂತ ಮಗ ಭರತನೇ ಮರ್ಯಾದೆ ಕೊಡುತ್ತಿಲ್ಲ ಅಂದರೆ ಅದೆಂತಹ ದುರಂತ, ಟ್ರಾಜಿಡಿ, ಹೌದಲ್ಲ? ಅದಕ್ಕೆ ಹೇಳೋದು ಮಕ್ಕಳೇ, ನೈತಿಕತೆ ಇಲ್ಲದ ಜ್ಞಾನ ವಿಷವೇ ಆಗಿದೆ ಅಂತ. ಅಂದ್ರೆ ನಾಲೆಡ್ಜ್ ವಿತೌಟ್ ಎಥಿಕ್ಸ್ ಈಸ್ ಟಾಕ್ಸಿಕ್ ಅಂತ. ನೈತಿಕತೆ ಇಲ್ಲದ ಜ್ಞಾನ ಅಥವಾ ವಿದ್ಯೆಯಿಂದ ಅಂತಹ ಮನುಷ್ಯನ ಜೀವನವೂ ಹಾಳಾಗಿ ಅವನಿಂದ ಮತ್ತೊಬ್ಬರಿಗೂ ಕಷ್ಟವಾಗತ್ತೆ ಅಂತ. ಇದನ್ನ ಮತ್ತಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಸಣ್ಣ ಕಥೆಯನ್ನು ನೋಡೋಣ ಮಕ್ಕಳೇ. ಒಂದು ಶಾಲೆಯಲ್ಲಿ ಒಬ್ಬ ಗಣಿತದ ಮಾಸ್ತರು, ಅವರು ಲೆಕ್ಕವನ್ನ ತುಂಬಾ ಚೆನ್ನಾಗಿ ಹೇಳಿಕೊಡ್ತಾ ಇದ್ರು. ಜೊತೆಗೆ ಜೀವನದ ಪಾಠವನ್ನು ಕೂಡ ಕಲಿಸುತ್ತಾ ಇದ್ದರು ಮಕ್ಕಳಿಗೆ. ಒಂದು ಸಲ ಮಕ್ಕಳಿಗೆ 10ನೆಯ ಮಗ್ಗಿಯನ್ನು ಕಲಿಸುತ್ತಾ ಇದ್ದರು. ಅಂದ್ರೆ ದ ಟೀಚರ್ ವಾಸ್ ಟೀಚಿಂಗ್ ದ ಟೇಬಲ್ ಆಫ್ 10 ಅಂತ. 10 1 10, 10 2 20, 13 30, 14 40, 15 50, 16 60, 17 70, 18 80, 19 90, 10 110 ಅಂತ ಬರೆದರು. 10 ಎಷ್ಟು? 100 ಅಂತ ಬರೆಯಬೇಕಾಗಿತ್ತು ತಾನೆ. 10 10s 100, ಹೌದಲ್ಲ? ಆದರೆ ಅವರು ಬರೆದದ್ದು 110 ಅಂತ. ಆಗ ಮಕ್ಕಳೆಲ್ಲ ಜೋರಾಗಿ ನಗ್ತಾರೆ ಬೋರ್ಡ್ನ ತೋರಿಸ್ಕೊಂಡು. ಆಗ ಮೇಷ್ಟ್ರು, ಯಾಕಪ್ಪ ನಗ್ತಾ ಇದ್ದೀರಾ ಎಲ್ರು ಅಂತಾರೆ. ಅದಕ್ಕೆ ಮಕ್ಕಳು ನಗುತ್ತಾ, ಏನ್ ಗುರುಗಳೇ ನಿಮ್ಗೆ ಅಷ್ಟು ಗೊತ್ತಿಲ್ವೇ, 10 100 ತಾನೆ ಅಂತ ಹೇಳಿಕೊಂಡು ಮತ್ತೆ ನಗುತ್ತಾರೆ ಮಕ್ಕಳು. ಅದಕ್ಕೆ ಮೇಷ್ಟ್ರು ಮತ್ತೆ ಕೇಳ್ತಾರೆ, ಮಕ್ಕಳೇ ನಿಮ್ಮ ತರಗತಿಯಲ್ಲಿ ಎಷ್ಟು ಜನ ಗಣಿತದ ಟೆಸ್ಟ್ ನಲ್ಲಿ ಅನುತ್ತೀರ್ಣ ಅಥವಾ ನಪಾಸು ಆಗಿದ್ದೀರಾ ಅಂತ ಕೇಳ್ತಾರೆ. ಅಂದ್ರೆ ಫೇಲ್ ಆಗಿದ್ದೀರಾ ಅಂತ. ಯಾರ್ಯಾರು ಫೇಲ್ ಆಗಿದ್ದೀರೋ ಅವರೆಲ್ಲ ಕೈ ಎತ್ತಿ ನೋಡೋಣ ಅಂತಾರೆ ಮೇಷ್ಟ್ರು. ಒಬ್ಬರೂ ಕೈ ಎತ್ತಲಿಲ್ಲ. ಓಹೋ, ಹಾಗಾದ್ರೆ ಗಣಿತದಲ್ಲಿ ನೀವ್ ಯಾರು ಫೇಲ್ ಆಗಿಯೇ ಇಲ್ಲ, ಅದ್ಯಾಕೆ ಅಂತಾರೆ ಮೇಷ್ಟ್ರು. ಅದಕ್ಕೆ ಒಬ್ಬ ಹುಡುಗ ಎದ್ದು ನಿಂತು ಹೇಳ್ತಾನೆ, ನನಗೆ ಗಣಿತ ಅಂದ್ರೆ ಆಗೋದೇ ಇಲ್ಲ ಮೇಷ್ಟ್ರೆ, ನಾನು ಗಣಿತದಲ್ಲಿ ಯಾವಾಗಲೂ ಫೇಲ್ ಆಗ್ತಾ ಇದ್ದೆ. ಆದರೆ ನೀವು ನಮಗೆ ಗಣಿತದ ಮೇಷ್ಟ್ರಾಗಿ ಬಂದಾಗಿನಿಂದ ನಾನು ತುಂಬಾ ಚೆನ್ನಾಗಿ ಗಣಿತವನ್ನು ಕಲಿತಿದ್ದೇನೆ. ನಾನೊಬ್ಬನೇ ಅಲ್ಲ ಗುರುಗಳೇ, ಇತ್ತೀಚೆಗೆ ನಮ್ಮ ತರಗತಿಯಲ್ಲಿ ಯಾರೂ ಗಣಿತದಲ್ಲಿ ಫೇಲ್ ಆಗುತ್ತಲೇ ಇಲ್ಲ. ಅಷ್ಟು ಒಳ್ಳೆಯ ಮೇಷ್ಟ್ರು ನೀವು ಅಂತಾನೆ ಹುಡುಗ. ಆಗ ಮೇಷ್ಟ್ರು ಹೇಳ್ತಾರೆ, ನಾನು ನಿಮಗೆಲ್ಲ ತುಂಬಾ ಚೆನ್ನಾಗಿ ಗಣಿತ ಹೇಳ್ಕೊಡ್ತೀನಿ, ಹೌದು ತಾನೆ? ಈ ಗಣಿತದ ಮೇಷ್ಟ್ರು ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ನನಗೆ ಹೆಸರು ಇದೆ, ಹೌದಲ್ಲ? ಆದರೆ ನಾನು ಬರೆಯುವಾಗ ಒಂದೇ ಒಂದು ಸಣ್ಣ ತಪ್ಪು ಮಾಡಿದೆ. 10 100 ಅಂತ ಬರೆಯುವ ಬದಲು 110 ಅಂತ ಬರೆದೆ. ಅದಕ್ಕೆ ನೀವೆಲ್ಲ ಎಷ್ಟು ಜೋರಾಗಿ ನಕ್ಕಿರಿ. ಅಷ್ಟೇ ಅಲ್ಲ, ಎಲ್ಲ ಗೊತ್ತಿರುವ ನಿಮಗೆ ಈ ತಪ್ಪು ಗೊತ್ತಾಗಲಿಲ್ವೇ ಅಂತ ಕೂಡ ಕೇಳಿದಿರಿ ತಾನೆ. ಇದು ನಿಮ್ಮ ತಪ್ಪಲ್ಲ.
ನೀವು ಕೇಳಿದ್ದು ನ್ಯಾಯವೇ ಆಗಿದೆ. ನೀವು 100 ಒಳ್ಳೆಯ ಕೆಲಸಗಳನ್ನು ಮಾಡಿದ್ದರೂ ಅದನ್ನು ಕೆಲವರು ಮೆಚ್ಚಿಕೊಳ್ಳಬಹುದು, ಕೆಲವರು ಮೆಚ್ಚಿಕೊಳ್ಳದೆ ಹೋಗಬಹುದು. ಆದರೆ ನೀವು ಒಂದು ತಪ್ಪನ್ನು ಮಾಡಿದಾಗ ಮಾತ್ರ ಎಲ್ಲರೂ ಪ್ರಶ್ನೆ ಮಾಡಿಯೇ ಮಾಡುತ್ತಾರೆ. ಇದು ಮನುಷ್ಯನ ಸಹಜ ಗುಣ. ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ಎಲ್ಲರೂ ಪ್ರಶ್ನಿಸುವುದು ಮಾತ್ರವಲ್ಲ, ನಾವು ಮಾಡಿದ ತಪ್ಪಿನಿಂದ ನಮಗೂ ಕೆಡುಕೆ ಆಗುತ್ತದೆ ಅನ್ನುವುದು ಕೂಡ ನಿಜವೇ. ನಾನು ನಿಮಗೆಲ್ಲ ನೀತಿ ಪಾಠ ಹೇಳಿಕೊಡುವುದಕ್ಕಾಗಿ ತಪ್ಪಾಗಿ ಬರೆದೆ. ಆದರೂ ನೀವೆಲ್ಲ ಪ್ರಶ್ನೆ ಮಾಡಿದಿರಿ, ಜೋರಾಗಿ ನಕ್ಕಿರಿ ತಾನೆ. ಈಗ ನಮ್ಮ ಶಾಲೆಗೆ ಶಿಕ್ಷಣ ಪರಿಶೀಲಕರು ಅಂದ್ರೆ ಎಜುಕೇಶನ್ ಇನ್ಸ್ಪೆಕ್ಟರ್ ಏನಾದರೂ ಬಂದಿದ್ದರೆ, ಏನ್ರಿ ನಿಮಗೆ ಮಗ್ಗಿ ಬರೋದಿಲ್ವೇ ಅಂತ ನನಗೆ ಬೈಯುತ್ತಾ ಇದ್ದರು. ಹೌದಲ್ಲ? ಆಗ ನನಗೆ ಅವಮಾನ, ಸಂಕಟ ಎಲ್ಲ ಆಗಿ ತಲೆ ತಗ್ಗಿಸಿಕೊಂಡು ನಿಲ್ಲಬೇಕಾಗಿತ್ತು. ನಾನು ನಿಜವನ್ನು ಹೇಳಬೇಕು ಅಂದುಕೊಂಡರೂ ಕೇಳುವ ತಾಳ್ಮೆ ಅವರಲ್ಲಿ ಇಲ್ಲದೆ ಹೋದರೆ ನಾನು ಕೆಲಸವನ್ನು ಕೂಡ ಕಳೆದುಕೊಳ್ಳಬೇಕಾಗಿತ್ತು. ಹೌದಲ್ವಾ ಮಕ್ಕಳೇ? ಹಾಗಾಗಿ ನಾವು ನಡೆಯುವ ದಾರಿ ಅಂದ್ರೆ ನಮ್ಮ ಗುಣ ನಡತೆ ಸರಿಯಾಗಿದೆಯೇ ಅಂತ ತಿಳಿದು ಬದುಕಬೇಕು ಮಕ್ಕಳೇ. ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ ಸಮಯ ವ್ಯರ್ಥ ಮಾಡದೆ ಮನೆಯಲ್ಲಿಯೂ ಆಟ ಪಾಠಗಳ ಜೊತೆಗೆ ಒಳ್ಳೊಳ್ಳೆಯ ನೀತಿ ಕಥೆಗಳನ್ನು ಕೇಳುವುದು, ರಾಮಾಯಣ, ಮಹಾಭಾರತ, ಭಗವದ್ಗೀತೆಯಂತ ಕಥೆಗಳನ್ನು ಕೇಳುವುದು, ಅಂತಹ ಪುಸ್ತಕಗಳನ್ನು ಓದುವುದು ಎಲ್ಲ ಮಾಡಬೇಕು ಮಕ್ಕಳೇ. ಕಥೆಗಳನ್ನು ಕೇಳಿಕೊಂಡು ಓದಿಕೊಂಡು ತಿಳಿದುಕೊಂಡರೆ ಮಾತ್ರ ಸಾಕಾಗುವುದಿಲ್ಲ. ಅದರಲ್ಲಿ ಬರುವ ಒಳ್ಳೆಯ ನೀತಿಯನ್ನು ನಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಂಡು ನೀತಿವಂತರಾಗಿ ಧರ್ಮ ಮಾರ್ಗದಲ್ಲಿ ಬದುಕಬೇಕು ಮಕ್ಕಳೇ. ಸಮಯವನ್ನು ಮಾತ್ರ ನಾವು ಹಾಳು ಮಾಡಲೇಬಾರದು ಮಕ್ಕಳೇ. ಅಂದ್ರೆ ಟೈಮ್ ವೇಸ್ಟ್ ಮಾಡಬಾರದು ಅಂತ ಗುರುಗಳು ಹೇಳ್ತಾರೆ. ಸಮಯ ಗಡಿಯಾರದಲ್ಲಿ ಮಾತ್ರ ಓಡುವುದು ಅಲ್ಲ, ನಮ್ಮ ಜೀವನದ ಸಮಯ ಕೂಡ ಓಡುತ್ತಾ ಇರುತ್ತದೆ ಅಂತ ನಾವು ತಿಳಿದುಕೊಳ್ಳಲೇಬೇಕು ಮಕ್ಕಳೇ. ಯಾಕೆ ಅಂದ್ರೆ ಹೋದ ಸಮಯ ವಾಪಸ್ಸಂತೂ ಬರುವುದಿಲ್ಲ. ನಾವು ಸಮಯವನ್ನು ಹಾಳು ಮಾಡಿಕೊಂಡೇ ಇದ್ದರೆ ಮುಂದೆ ಅದೇ ಸಮಯ ನಮಗೆ ತುಂಬಾ ದೊಡ್ಡ ಪಾಠವನ್ನೇ ಕಲಿಸಿಕೊಡುತ್ತದೆ. ಆ ಪಾಠ ಕಲಿಯುವಾಗ ನಮಗೆ ತುಂಬಾ ಕಷ್ಟ, ನಷ್ಟ, ದುಃಖ, ನೋವು ಎಲ್ಲವೂ ಆಗುತ್ತದೆ. ಹಾಗಾಗಿ ಎಲ್ಲರೂ ಸಮಯವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಬುದ್ಧಿವಂತರಾಗಿ ಬಾಳಿ ಮಕ್ಕಳೇ ಅಂತ ಗುರುಗಳು ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳ್ತಾರೆ. ಒಂದು ಸಣ್ಣ ಘಟನೆಯಿಂದ ನಾವು ಎಷ್ಟು ದೊಡ್ಡ ಪಾಠವನ್ನು ಕಲಿತುಕೊಂಡ್ವಿ ಅಲ್ವೇ ಮಕ್ಕಳೇ? ಸರಿ, ನಾವು ರಸಪ್ರಶ್ನೆಗೆ ಹೋಗೋದಕ್ಕೆ ಮುಂಚೆ ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನಂತೂ ಮರೆಯಲೇಬೇಡಿ. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಕೇಳುಗರೆ. ಇಂತಹ ಒಳ್ಳೆಯ ಕಥೆಗಳು ಎಲ್ಲಾ ಕನ್ನಡಿಗರನ್ನೂ ತಲುಪಬೇಕು. ಹಾಗಾಗಿ ಎಲ್ಲರಿಗೂ ಶೇರ್ ಕೂಡ ಮಾಡಿ. ಬನ್ನಿ ಮಕ್ಕಳೇ, ರಸಪ್ರಶ್ನೆಯನ್ನು ನೋಡೋಣ. ನೀವೆಲ್ಲ ತಯಾರಾಗಿದ್ದೀರಾ ತಾನೆ? ಪ್ರಶ್ನೆ 1. ಭಾರದ್ವಾಜರು ಭರತನಿಗೆ ಏನಂತ ಹೇಳಿ ಸಮಾಧಾನ ಮಾಡುತ್ತಾರೆ? ಪ್ರಶ್ನೆ 2. ಭರತ ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ವಸಿಷ್ಠ ಗುರುಗಳನ್ನು ಕರೆದು ಏನಂತ ಹೇಳುತ್ತಾನೆ? ಪ್ರಶ್ನೆ 3. ಭರತ ಶತ್ರುಘ್ನನನ್ನು ನೋಡಿ ಏನಂತ ಹೇಳುತ್ತಾನೆ? ಪ್ರಶ್ನೆ 4. ಇವತ್ತಿನ ನೀತಿ ಕಥೆ ಏನು? ಅದರಿಂದ ನಾವು ಏನನ್ನು ತಿಳಿದುಕೊಳ್ಳಬಹುದು ಮಕ್ಕಳೇ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನಿಮಗೆ ಗೊತ್ತೇ ಇದೆ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಕಥೆಗಳನ್ನ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಆಯ್ತು. ಹಾಗಾದ್ರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಕ್ಕಳೇ. ಜೈ ಶ್ರೀರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.